start. Hello everyone, this is Samir here from Agronomy Solutions. Today it's August 4th and I'm with Vishwanath Uncle's estate. Today why we are doing a video, in the sense I just wanted to know from his side what are the effects of the rain in this region, Anbar region. And one more point what I wanted to add is, see here the nutrition management was perfect, plus NPK management was perfect. So here almost all, say about we can just say like 10% it has been affected. So nutrition management is important. Now Uncle will guide us like what are the effects of the rains and like how we should manage. And I've been working with Uncle Justin for Areca for last 3 years. So Uncle, ಹೆಂಗೆ ಅಂಕಲ್ ಈ ಭಾಗದಲ್ಲಿ ಏನು ನಿಮ್ಮ ಪ್ರತಿಕ್ರಿಯೆ, ಏನು ಡ್ಯಾಮೇಜಸ್ ಆಗಿದೆ, ಏನೇನು ನಾವು ಹೇಗೆ ಅಗ್ರಿಕಲ್ಚರ್ಗೆ ವಿ ಶುಡ್ ಬಿ ವೆರಿ ಕಾಶಿಯಸ್ ಬಿಫೋರ್ ದ ರೇಂಜ್ ಬರೋಕ್ಕಿಂತ ಮುಂಚೆ. ಮಳೆ ಬಂದ ಮೇಲೆ ನಮಗೆ ಈ ಡ್ಯಾಮೇಜಸ್ ಆಗ್ಬಿಡ್ತು ಅಂತ ನಾವು ಭಾಳ ನಷ್ಟ ನೋಡ್ತೀವಿ. ಬಟ್ ಹೌ ಪ್ರಿಕಾಷಿಯಸ್ ಸ್ಟೆಪ್ಸ್ ನಾವು ಹೆಂಗೆ ತಗೋಬೇಕು, ಏನಾಗಿದೆ ಈ ರೀಸನಲ್ಲಿ ಸ್ವಲ್ಪ ನಮ್ಮ ವ್ಯೂವರ್ಸಿಗೆ ಹೇಳಿದ್ರೆ, ಇಲ್ಲ ಪ್ಲಾಂಟರ್ ಕಮ್ಯುನಿಟಿಗೆ ನೀವು ಹೇಳಿದ್ರೆ ಒಳ್ಳೆಯದು. ಇದು ನಾನು ಸಿ ಇದರದ್ದು ಕಾಪಿ ಐ ಸೆಂಡ್ ಇಟ್ ಟು ದಿನೇಶ್ ಸರ್, ಹೂ ಇಸ್ ವೆರಿ ಆ್ಯಕ್ಟಿವ್ ಕಾಫಿ ಬೋರ್ಡ್ ಚೇರ್ಮನ್, ವಿ ಆರ್ ಲಕ್ಕಿ ಟು ಹ್ಯಾವ್ ಹಿಮ್. ಸೊ ಅದು ಮಾಡ್ತೀನಿ, ಒಂದು ಮೆಸೇಜ್ ನಮಗೆ ಕೊಟ್ಟರೆ ಆಗುತ್ತೆ. ಶಮೀರ್, ನೀವು ನನಗೆ ಗೊತ್ತಿರಾಗ ಇವಾಗ ನೀವು ಒನ್ ಆಫ್ ದಿ ಬೆಸ್ಟ್ ಕಾಫಿ ಪ್ಲಾಂಟರ್. ಗಿಡಗಳಿಗೆ ಯಾವೆಲ್ಲ ಅಂಶಗಳು ಬೇಕಾಗ್ತದೆ ಮತ್ತು ಹೆಚ್ಚು ಮಳೆ ಬರುವಂಥ ಜಾಗದಲ್ಲಿ ಹೇಗೆ ನಾವು ನಿರ್ವಹಣೆ ಮಾಡಬೇಕು ಗಿಡಗಳನ್ನ, ಅಡಿಕೆಗೆ ಯಾವ ಸ್ಪ್ರೇನ ಯಾವ ಟೈಮಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಪ್ರಾಕ್ಟಿಕಲ್ ಆದ ಎಕ್ಸ್ಪೀರಿಯೆನ್ಸ್ ಇದೆ. ಹಾಗಾಗಿ ಬಹುಶಃ ನನ್ನ ತೋಟದಲ್ಲಿ ನೀವು 4 ವರ್ಷದಿಂದ ನೀವು ಈ ಜವಾಬ್ದಾರಿ ತೊಗೊಂಡಿದ್ದೀರ. ಹಾಗೆ ನನ್ನ ಮಗ ಪಟೇಲ್ ಕೂಡ ನಿಮ್ಮ ಸ್ನೇಹಿತರಾಗಿರೋದ್ರಿಂದ ಈ ಕಾಫಿ ಈ ಬೆಳೆ ಇವತ್ತು 116 ಇಂಚು ಮಳೆ ಬಂದಿದೆ, 116 ಇಂಚು. ಕಳೆದ ವರ್ಷ ಈ ಟೈಮಲ್ಲಿ 48 ಇಂಚು ಮಳೆ ಆಗಿದೆ. ಕಳೆದ ವರ್ಷ ಕಮ್ಮಿ ಮಳೆ ಇತ್ತು ನಮಗೆ. ಜೂನ್ ಜುಲೈನಲ್ಲಿ ಮಳೆ ಏನಾಯಿತು, ಆ ಮಳೆ ಬಿಟ್ಟರೆ ಅಲ್ಲಿಂದ ಆಚೆ ನಮಗೆ ಟೋಟಲ್ ನಮಗೆ ಸೆಪ್ಟೆಂಬರ್ ಕೊನೆ ಹೊತ್ತಿಗೆ 76 ಇಂಚಿಗೆ ನಮಗೆ ಕೊನೆ ಆಗಿದೆ. ಆದರೆ ವಾಡಿಕೆ ಮಳೆ ಪ್ರಕಾರ ನಮಗೆ 95ರಿಂದ 115 ಇಂಚು ಮಳೆ. 2018 166, 2019 175, 2020, 21, 22, 23, 22 120, 115 ಈ ಥರ ಬಿದ್ದಿದೆ. ಈ ಕಾರಣದಿಂದ ಮಳೆಯ ಯಾವ ಭಾಗದಲ್ಲಿ ಯಾವ ಥರ ಮಳೆ ಬೀಳುತ್ತೆ ಅನ್ನೋದ್ರ ಮೇಲೆ ನಾವು ಗಿಡಗಳಿಗೆ ನಾವು ಅಗತ್ಯ ಇರತಕ್ಕಂಥ ಲವಣಾಂಶಗಳನ್ನು ಮತ್ತು ಅಗತ್ಯವಾದಂಥ ಚರಂಡಿ ಮತ್ತು ಗಿಡಗಳಲ್ಲಿರ್ತಕ್ಕಂಥ ಬೆಳಕು ಮತ್ತು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂಕಲ್ ಹೇಳಿದ್ರು, ಯಾವ ಕ್ಷೇತ್ರದಲ್ಲಿ ಎಷ್ಟು ಮಳೆ ಬೀಳುತ್ತೆ ಆ ರೀತಿ ನಾವು ಮಾಡ್ಕೋಬೇಕು. ಸೊ ದ ಪಾಯಿಂಟ್ ಇಸ್ ವಿ ಶುಡ್ ಬಿ ದ ಡಾಕ್ಟರ್ಸ್ ಫಾರ್ ಅವರ್ ಓನ್ ಫೀಲ್ಡ್, ವಿ ಕ್ಯಾನ್ ರನ್ ದ ಶೋ ವಿತ್ ಬಾರೆಡ್ ನಾಲೆಜ್, ಅಲ್ವಾ ಅಂಕಲ್? ನಾನು ಹೇಳೋದೇನೆಂದರೆ, ನಮ್ಮಲ್ಲಿ ನಾನು ಒಳ್ಳೆ ತಿಳ್ಕೊಂಡವರು ಓದ್ದವ್ರ ಬಗ್ಗೆ ತುಂಬ ಗೌರವ ಇದೆ. ಆದರೆ ಅವರು ಯಾವುದೋ ಒಂದು ಭಾಗದ ಸಾಯಲ್ಗೆ ಮತ್ತು ಅಲ್ಲಿಯ ಕ್ಲೈಮೇಟು ಮತ್ತು ಅಲ್ಲಿಯ ಪ್ರಕೃತಿ ವ್ಯವಸ್ಥೆ, ಮಳೆ ಮತ್ತು ಇದಕ್ಕೆ ಸೀಮಿತವಾಗಿ ತೋಟನ ಇಟ್ಟು ಒಂದು ಪ್ರಯೋಗ ಮಾಡಿರ್ತಾರೆ. ಆ ಪ್ರಯೋಗ ಕೇಳ್ಕೋಬೇಕಷ್ಟೇ ನಾವು. ಆದರೆ ನಮ್ಮದೇ ಆದಂಥ ಪ್ರಯೋಗ ನಮ್ಮ ಭಾಗಕ್ಕೆ ಮಾಡಬೇಕು. ಈಗ ನಾನು ನಿಂತಿರ್ತಕ್ಕಂಥ ಜಾಗ ಇದು ಒಂದು ತರಿ ಜಮೀನು, ಗದ್ದೆ. ಇದರಲ್ಲಿ ನಾವು 1999 ಮತ್ತು 2000 ಈ ಪ್ಲಾಂಟೇಶನ್ ಮಾಡಿದ್ದೀವಿ. R&C ಈ ಗಿಡಗಳಿವೆ, ಸರ್ಟಿಫೈಡ್ ಫ್ರಮ್ ಬೋರ್ಡ್. 10 ಅಡಿಗೊಂದು ಗಿಡ ಹಾಕಿದ್ದೀವಿ ಮತ್ತು ಚರಂಡಿನ ನಾವು ಪ್ರತಿ ಸಾಲಿಗೆ ಚರಂಡಿ ತೆಗೆದಿದ್ದೀವಿ. ಸೊ ಹಾಗಾಗಿ ಏನಾಗಿದೆ, ಟ್ರಂಚಿನ ನಾವು ವರ್ಷಕ್ಕೆ 2 ಸಾರಿ, ಸಂದರ್ಭ ಬಂದರೆ 3 ಸಾರಿ ನಾವು ಕ್ಲೀನ್ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಟ್ರಂಚ್ ಬಗ್ಗೆ ನೀವು ಒಂದು ಸ್ವಲ್ಪ ಮಾಹಿತಿ ಕೊಟ್ಟರೆ, ಇಲ್ಲಿ ನೀವು ಮಾಡ್ತಿರೋದು ಝೂಮು, ಹೌ ಇಂಪಾರ್ಟೆಂಟ್ ದ ಟ್ರಂಚ್ ಸಿಸ್ಟಮ್ ಇಸ್. ಅಂಕಲ್ ಬೀಯಿಂಗ್ ಇನ್ ದಿಸ್ ಏಜ್ ನೀವು ನೋಡ್ಬೋದು ಎಷ್ಟು ನೀಟಾಗಿ ಅವರು ಇಟ್ಟಿದ್ದಾರೆ ನೋಡಿ. ಈ ಟ್ರಂಚು ಇದು ಸ್ವಲ್ಪ ಅಗಲ ಆಗಿದೆ, ಈ ಥರ ಅಗಲ ಆಗೋದಕ್ಕೆ ಬಿಡಬಾರ್ದು, ತಳ ಮಾತ್ರ ತಕ್ಕೊಂಡು ಹೋಗಬೇಕು. ಆದರೆ ನಾವು ಇದರಿಂದ 2 ಅಡಿ ಮೇಲ್ಭಾಗದಿಂದ 2, 2.25 ಅಡಿ ಈ ಚರಂಡಿ ಇದೆ.
ಸೊ ಈ ಚರಂಡಿಗೆ ಒಂದು ಲಗತ್ತಾಗಿ ಕೆಳಗೆ ನೀರು ಹೋಗೋದಕ್ಕೆ ಅದು 3 ಅಡಿಗಿದೆ. ಸೊ ಅದರಿಂದ ಮುಂದೆ 4 ಅಡಿ ಈ ಚರಂಡಿ ಇದೆ. ಅಂದರೆ ನೀರು ಎಲ್ಲೂ ನಿಲ್ದಲೆ ಸರಾಗವಾಗಿ ಹೊರಟು ಅದು ವಾಪಸ್ಸು ಸೀದಾ ನದಿಗೆ ಹೊರಟು ಹೋಗುತ್ತೆ. ಸೊ ಈ ಥರ ಸಿಸ್ಟಮ್ ಮಾಡದೆ ಹೋದರೆ ಅಡಿಕೆ ಮತ್ತು ಕಾಫಿ ಎರಡರಲ್ಲಿ ನೀವು ಕ್ರಾಪ್ ತೊಗೊಳಕ್ಕಾಗಲ್ಲ, ಶೀತನ ಬಸಿಯೋದಕ್ಕೆ ಸಾಧ್ಯ ಆಗಲ್ಲ. ಸೊ ಆ ಕಾರಣಕ್ಕೆ ಚರಂಡಿ ಮೋಸ್ಟ್ ಇಂಪಾರ್ಟೆಂಟ್. ಚರಂಡಿನ ಬರೀ ಚರಂಡಿ ಇಟ್ಕೊಳ್ಳೋದಲ್ಲ, ಅದನ್ನು ಭಾರಿ ನೀಟಾಗಿ ವರ್ಷಕ್ಕೆ ನಾವು ಪ್ರಾರಂಭ ಮೇ ಆಖೇರಿ ಒಳಗಡೆ 1 ರೌಂಡ್ ಆದರೆ, ಜೂನಲ್ಲಿ ಆಖೇರಿನಲ್ಲಿ 1 ರೌಂಡು, ಜುಲೈನಲ್ಲಿ ಇನ್ನೊಂದು ರೌಂಡನ್ನು ಬಿಡಬೇಕು. ಆಗೇನಾಗ್ತದೆ, ಕಸ ಅದರಲ್ಲಿ ಕೊಟ್ಟಾಳೆಗಳು ಮತ್ತು ಈ ಥರ ಕಡ್ಡಿ ಕಸ ನಿಲ್ದ ಹಾಗೆ ನೀರು ಸರಾಗವಾಗಿ ಹೋಗೋಕ್ಕೆ ಮಾಡಬೇಕು. ಶೀತನ ನಾವು ಎಷ್ಟು ಕಮ್ಮಿ ಮಾಡ್ತೀವಿ ಅಷ್ಟು ತೋಟದಲ್ಲಿ ನಿರ್ವಹಣೆ ಭಾರಿ ಇಂಪಾರ್ಟೆಂಟು. ಈ ಚರಂಡಿಗಳದ್ದು ಕಡಗ ಅಂತ ಹೇಳ್ತೀವಲ್ಲ, ಇದನ್ನು ನಾವು ನಿರ್ವಹಣೆ ಮಾಡಬೇಕು. ಸೊ ಈ ತೋಟದಲ್ಲಿ ನಾವು ಕಡಗ ನಿರ್ವಹಣೆನ ಭಾರಿ ಚೆನ್ನಾಗಿ ಮಾಡಿದ್ದೀವಿ. ಒಟ್ಟು ನನಗೆ ಸುಮಾರು 21 ಎಕರೆ ಅಡಿಕೆ ಮತ್ತು ಗದ್ದೆನಲ್ಲಿ ತೋಟ ಮಾಡಿದ್ದೀನಿ. ಸೊ ಇದಿಷ್ಟರಲ್ಲೂ ಕೂಡ ಕಡಗ ಇದೆ ಎಲ್ಲ ಕಡೆ. ಭಾರಿ ಶೀತದ ಜಾಗ ನಾನು ಇನ್ನೊಂದು 4 ಎಕರೆ ಮೇಲ್ಭಾಗದಲ್ಲಿದೆ, ಅದರಲ್ಲೂ ಕೂಡ ಕಡಗ. ಮತ್ತು ಅದು ಕೂಡ ಹೀಗಿದೆ. ಅಡಿಕೆ ತೋಟ ನಿಮಗೆ ಸಾಂಪ್ರದಾಯಿಕ ಅಡಿಕೆ ತೋಟ ಅಂದರೆ ಸುತ್ತ ಗುಡ್ಡ ಮಧ್ಯದಲ್ಲಿ ಇರ್ತಕ್ಕಂಥ ಜಾಗ ಇದ್ದರೆ ಅದು ಗಾಳಿಗೆ ಹೊಡೆದಕ್ಕೆ ಬೀಳಲ್ಲ. ಆದರೆ ನಮಗೆ ಈ ವರ್ಷ ಪ್ರತಿ ವರ್ಷ ನಮಗೆ 10, 15, 20 ಮರಗಳು ಬೀಳ್ತವೆ. ಒಂದು ಸರಿ 100 ಮರನೂ ಬಿದ್ದಿದೆ. ಈ ಸರಿ ಸುಮಾರು ಒಂದು 15, 20 ಮರಗಳು ಬಿದ್ದಿದೆ. ಹಾಗೆ ಈಗ ಕೊಳೆ, ಈಗ ಕಾಫಿ ನೀವು ನೋಡ್ತಾ ಇದ್ದೀರಾ, ನಂದು ಬಂಚಸ್ಸನ್ನು ನೀವು ನೋಡಿ ಅಲ್ಲಿ ಹೇಗಿದೆ ಅನ್ನೋದು ನೋಡಿ. ಸೊ ಈ ಬಂಚಸ್ ಇದೆಯಲ್ಲ, ಇದು ತುಂಬ ಚೆನ್ನಾಗಿ ಬಂಚಸ್ ಇದೆ, ಬಿಡಿ ಬಿಡಿಯಾಗಿದೆ. ಇದರೊಳಗೆ ಗಾಳಿ ಕ್ಲೀನಾಗಿ ಹೋಗುತ್ತೆ, ಇದರಲ್ಲಿ ಕೊಳೆ ಬರೋದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಕೆಲವರಲ್ಲಿ ಕೊಳೆ ಬಂದಿದೆ. ಬಂದಿರೋದಕ್ಕೆ ಕಾರಣ ಏನಂದರೆ, ಒಂದು ಹೆವಿ ರೈನ್, ಆಮೇಲೆ ಈ ಶೀತದ ಮಧ್ಯೆ ಇಲ್ಲಿಗೆ ಬಂದಿದೆ. ಇಲ್ಲಿ ಮಾತ್ರ ಅಲ್ಲ, ಬೇರೆ ನಮ್ಮ ಎತ್ತರ ಜಾಗದಲ್ಲಿರೋ ತೋಟದಲ್ಲೂ ಕೂಡ ಬಂದಿದೆ. ನಾನು ನಮ್ಮ ಸ್ನೇಹಿತರಿಗೆ ಹೇಳೋದಂದರೆ, ಇದಕ್ಕೆ ಬೇಕಾದಂಥ ಲವಣಾಂಶಗಳನ್ನು ನೀವು ಸರಿಯಾಗಿ ಮಾಡಬೇಕು. ಬೇಕಾದ ಸುಣ್ಣ ಲೀಚ್ ಆಗದಾಗ ನೋಡ್ಕೋಬೇಕು. ಆಮೇಲೆ ಅದಾದ ನಂತರ ಗೊಬ್ಬರ ನೀವು ಮಳೆಗಾಲ ಹಿಡಿಬೇಕಾದ್ರೆ 2 ಅಥವಾ 3 ರೌಂಡ್ ಮೆನೂರನ್ನ ನೀವು ಮಾಡಬೇಕು. ಯಾವ ಮೆನೂರ್ ಮಾಡಬೇಕು ಅನ್ನೋದನ್ನ ತಜ್ಞರನ್ನ ಕೇಳಿ, ಅದಕ್ಕೆ ಲವಣಾಂಶಗಳ ಅವಶ್ಯಕತೆ ಇದೆ. ಈ ತೋಟ ಸ್ವಲ್ಪ ಚೆನ್ನಾಗಿರೋದಕ್ಕೆ ಇನ್ನೂ ಒಂದು ಕಾರಣ ಏನಿದೆ ಅಂದರೆ, 2 ವರ್ಷಕ್ಕೊಂದ್ಸರಿ ನಾವು ದನಿನ ಗೊಬ್ಬರನ ಈ ಅಡಿಕೆ ಮರಗಳಿಗೆ ಹಾಕ್ತೀವಿ. ನಾವು ಅಡಿಕೆ ಮರ ಮತ್ತು ಕಾಫಿ ಗಿಡದ ಮಧ್ಯೆ 3 ಅಡಿ ಉದ್ದ ಮತ್ತು 1/2 ಅಡಿ ಆಳದ ಚರಂಡಿ ತೆಗಿತೀವಿ. ತೆಗೆದು ಅದರೊಳಗೆ ಹಾಕಿ ಮುಚ್ಚಿಬಿಡ್ತೀವಿ. ಅದು ಕಾಫಿನೂ ತಗೊಳುತ್ತೆ, ಅಡಿಕೆನೂ ತಗೊಳುತ್ತೆ. ಹಾಗಾಗಿ ಈ ಗಿಡ ಸೋಲಲ್ಲ. ವರ್ಷಕ್ಕೆ ನಮಗೆ 25-30 ಬ್ಯಾಗ್ಗಳು ಕಾಫಿ ಬರುತ್ತೆ. ಒಂದು ಗಿಡದಲ್ಲಿ ಕನಿಷ್ಠ 15-20 kg ವರೆಗೂ ಬರುವಂಥದ್ದು. 35 kg ಬಂದಿರೋದು ಗದ್ದೆನಲ್ಲಿದೆ. ನಮಗೆ ಹೈಯೆಸ್ಟು ನನಗೆ 12 ಅಡಿ ಗಿಡ ಇರ್ತಕ್ಕಂಥ ಒಂದು ಪಟ್ಟೆನಲ್ಲಿ 92 kg ಬಂದಿರೋದು ಕೂಡ ಇದೆ. ಸೊ ನಾವು ಮೆನೂರ್ ನೋಡಿ, ಈಗ 3ನೇ ಮೆನೂರ್ ಆಗೋಯ್ತು. ಈಗ ನಾವು ಅಮೋನಿಯಂ ಸಲ್ಫೇಟ್ ಬಿಸಾಕಿದ್ದೀವಿ, ಪೊಟ್ಯಾಶ್ ಹಾಕಿಲ್ಲ. ನಾವೀಗ ನಮ್ಮ ಆಲೋಚನೆ ಏನಿದೆ ಅಂದರೆ, ಈಗ ಇಮಿಡಿಯೇಟ್ ಈಗ ಅಡಿಕೆ ಸ್ಪ್ರೇ ಆದ ತಕ್ಷಣ ಮೇಲ್ಭಾಗದಲ್ಲಿ ಬೀಳುತ್ತೆ, ಆದರೆ ಕೆಳಗಡೆಯಿಂದ ಸರಿಯಾಗಿ ಹಿಡಿಯೋಲ್ಲ. ಮತ್ತು ಕೆಳಗಡೆ ನದಿ ನಮ್ಮ ತೋಟದೊಳಗೆ ಬಂದು ಹೋಗಿದೆ. ಅದು ಮಾಮೂಲು. ನಾವು ಕಾರಣ ನದಿ ಇರೋ ಜಾಗದಲ್ಲಿ, ನದಿಯ ಜಾಗದೊಳಗೆ ನಾವು ಬಂದು ಕಾಫಿ ತೋಟ ಅಡಿಕೆ ಹಾಕ್ಬಿಟ್ಟಿದ್ದೀವಿ. ಹಾಗಾಗಿ ನದಿ ಯಾಕೆ ಬಂತು, ಪರಿಹಾರ ಕೊಡಿ, ಪರಿಹಾರ ಕೇಳೋಂಥ ಯಾವ ಯೋಗ್ಯತೆಯೂ ನಮಗಿಲ್ಲ ನದಿ ಪಾತ್ರದಲ್ಲಿರೋರಿಗೆ. ಸೊ ಹಾಗಾಗಿ ನಮಗೆ ಕೊಳೆ ಬಂದರೆ, ನಷ್ಟ ಆದರೆ ಅದ್ರ ಜಾಗಕ್ಕೆ ನಾವು ಬಂದಿದ್ದೇವೇನೋ, ನಮ್ಮ ಜಾಗಕ್ಕೆ ಅದು ಬಂದಿಲ್ಲ. ಅದರಿಂದ ನಾವು ಅದಕ್ಕೆ ಈಗ ಏನು ಮಾಡಿದ್ದೀವಿ, ಸ್ಪ್ರೇನ ಈಗ ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೀವಿ. 0.5% ಬೋರ್ಡೋ ಮಾಡಿಕೊಂಡು ಈ ಕೆಳಗಡೆಯಿಂದಲೂ ಕೂಡ ಅಡಿಕೆ ತೋಟನ ಸ್ಟಾರ್ಟ್ ಮಾಡಿ 1%ನ್ನು ಮೇಲ್ಗಡೆ ಬೆಟ್ಟದಲ್ಲಿರ್ತಕ್ಕಂಥ ತೋಟಕ್ಕೆ ನಾವು ಹೊಡೆಯುವಂಥ ಕೆಲಸ ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೆನೂರ್ 1 ರೌಂಡ್ ಆಗಿದೆ. ಅಮೋನಿಯಂ ಸಲ್ಫೇಟು ಮತ್ತು ಕೆಲವು ಕಡೆ ಯೂರಿಯಾ ಹಾಕಿರೋದನ್ನು ನಾವು ಅಮೋನಿಯಂ ಸಲ್ಫೇಟ್ ಹಾಕಿದ್ವಿ. ಪೊಟ್ಯಾಷನ್ನು ಒಂದು 50ರಿಂದ 75 ಗ್ರಾಮಷ್ಟು ಪೊಟ್ಯಾಷನ್ನು ಈಗ ಎಸೆಯುವಂಥ ಕೆಲಸ ಮಾಡ್ತೀವಿ ನಾವು. ಒಟ್ಟಾರೆ ನಾವು ಕ್ರಾಪ್ ತಗೊಳ್ಳೋದು ಮಾತ್ರ ಬರೀ ಗಿಡ ನೋಡೋದಲ್ಲ, ಆ ಗಿಡಕ್ಕೆ ಬೇಕಾದಂಥ ಏನೆಲ್ಲ ಅವಶ್ಯಕತೆ ಇದೆ, ಸಾರಜನಕ ಎಷ್ಟು ಬೇಕು, ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳು, ಲವಣಾಂಶಗಳು ಏನು ಬೇಕು, ಅವುಗಳನ್ನು ನಾವು ಕೊಟ್ಟು ನಾವು ಅಲ್ಲಿಂದ ವಾಪಸ್ ತಗೋಬೇಕು. ಬರೇ ಕೆಮಿಕಲ್ ಮೆನೂರ್ನ, ರಾಸಾಯನಿಕ ಮೆನೂರ್ ಹಾಕಿದರೆ ಅದರಿಂದ ಭೂಮಿ ಬರಡಾಗಿ ಹೋಗುತ್ತೆ. ನೀವು ಅದ್ರ ಜೊತೆಗೆ ದನದ ಕೊಟ್ಟಿಗೆ ಗೊಬ್ಬರನ ಮತ್ತು ಏನಾದರೂ ಬೇರೆ ಬೇರೆ ಮಣ್ಣನ್ನು ಫಲವತ್ತತೆ ಇರ್ತಕ್ಕಂಥವನ್ನ ಬುಡಕ್ಕೆ ಬಿಸಾಕ ಅಂತ ಕೆಲಸನೂ ಕೂಡ ನಾವು ಮಾಡಬೇಕು. ಈಗ ನಾನು ತೋಟ ಎಲ್ಲ ತಿರುಗಿ ಬಂದೆ, ಕೆಲವು ಕಡೆ ಎಲ್ಲ ಕರಗಿದೆ, ಕೊಳೆ ಇದೆ. ನಮ್ಮ ಲೆಕ್ಕದಲ್ಲಿ ನಮ್ಮದೇ ಇಷ್ಟೆಲ್ಲ ಚೆನ್ನಾಗಿ ಕೆಲಸ ಮಾಡಿ ನಮ್ಮದು 25%ಇಂದ 30% ಕ್ರಾಪು ಡ್ರಾಪ್ ಆಗುತ್ತೆ. ಅದು ಹೆವಿಯಾಗುತ್ತೋ ಅಥವಾ ಇದ್ರ 2-3
ಒಂದು ಇದರ ಬಂಚಸ್ಸಲ್ಲಿ ಚಿಕ್ಕದು ಅಥವಾ ಒಂದೊಂದು ಬಂಚಸ್ಸಲ್ಲಿ 2 ಸಾರಿ 3 ಸಾರಿ ಬ್ಲಾಸಮ್ ಆದವು ಬಿದ್ದೋಗುತ್ತೋ, ಒಟ್ಟಾರೆ 25-30% ಬೀಳುತ್ತೆ. ಕೆಲವು ಕಡೆ 40-50% ಬಿದ್ದಿದೆ. ನಾನು ಈಗ ಒಂದು ತೋಟ ನಮ್ಮ ಪಕ್ಕದೇ ನೋಡ್ಕೊಂಡ್ಬಂದೆ. ಅವ್ರು ನಮ್ಮಷ್ಟು ನಿರ್ವಹಣೆ ಚೆನ್ನಾಗಿ ಮಾಡಿಲ್ಲ. ಒಂದು ಗಿಡದ ಹೊಳೆ ಹೋಗ್ಬಿಟ್ಟಿದೆ, ಒಂದು ಬುಡದಲ್ಲಿ ಅರ್ಧ ಭಾಗದ ಕಾಫಿ ಬಿದ್ದೋಗಿದೆ. ಅದು ನಮ್ಮ ತೋಟದಲ್ಲಿ ಬಿದ್ದಿಲ್ಲ. ಎರಡೇ ವ್ಯತ್ಯಾಸ, ಅವರು ಆ ಗಿಡಗಳಿಗೆ ಬೇಕಾದಂಥ ಲವಣಾಂಶಗಳು ಪೋಷಕಾಂಶಗಳನ್ನು ಸರಿಯಾದ ರೀತಿ ಕೊಡದೇ ಇರೋದ್ರಿಂದ ಅದು ಡ್ರಾಪ್ ಆಗಿದೆ. ಪಕ್ಕದಲ್ಲಿ ನಾವೇನು ಮ್ಯಾಜಿಕ್ ಮಾಡಿಲ್ಲ, ಅಗತ್ಯ ಇರತಕ್ಕಂಥ ಅದಕ್ಕೆ ಬೇಕಾದಂಥ ಆಹಾರಗಳನ್ನು ಔಷಧಿಗಳನ್ನ ನಾವು ಕೊಟ್ಟಿದ್ದೀವಿ. ಈಗ ನಾವು ಮಾಡ್ತಾ ಇರೋದು 3ನೇ ಸ್ಪ್ರೇ. ಒಂದು ಮೈಕ್ರೋನ್ಯೂಟ್ರೆಂಟ್ಸು ಮತ್ತು ಸಾರಜನಕ ಮತ್ತು ಪೆಸ್ಟಿಸೈಡ್ಸು, ಇನ್ಸೈಟಿಸೈಡ್ಸ್ ಎಲ್ಲ ಸೇರಿಸಿ ಮಾರ್ಚ್ 1ನೇ ವಾರದಲ್ಲಿ ಸಮೀರ್ ಅವರೇ ಹೊಡ್ಕೊಟ್ಟಿದ್ದಾರೆ. ಎಲ್ಲ ಗಿಡದ ಎಲ್ಲ ಭಾಗಕ್ಕೂ ಹೊಡೆದಿದ್ದೀವಿ. ಮೇ ಆಖೇರಿಗೆ ನಾವು ಕಾಪರ್ ಸಲ್ಫೇಟು ಬೋರ್ಡು ಹೊಡೆದಿದ್ದೀವಿ. ಈಗ 45 ದಿನ ಅಥವಾ 35 ಇಂಚಿಂದ 40 ಇಂಚು ಮಳೆಗೆ ನಾವು ಹೊಡಿಬೇಕಾಗಿತ್ತು. ಆದರೆ ಈಗ 116 ಆಗಿದೆ. ನಾವು ಮೊದಲು ಹೊಡೆದಾಗ 8ರಿಂದ 9 ಇಂಚು ಮಳೆ, ಅಂದಮೇಲೆ 108 ಇಂಚು ಮಳೆ ಈಗ ಜಾಸ್ತಿ ಆಗ್ತಿದೆ. ಇದು ಹೆವಿ ಆಗಿದೆ. ಅದರಿಂದ ಸ್ವಲ್ಪ ಗಿಡಕ್ಕೆ ತೊಂದರೆ ಆಗಿದೆ. ಗಿಡ ಹೊರಗಿದೆ, ಅದು ಲವಲವಿಕೆಯಿಂದ ಇಲ್ಲ. ಹಾಗೆ ಅಂದ್ಕೂಡಲೇ ನಾವು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಇವತ್ತಿನ ಅವಶ್ಯಕತೆ ಚರಂಡಿ ಕ್ಲೀನ್ ಮಾಡೋದು ಅಡಿಕೆ ತೋಟದವರು, ಮತ್ತು 2ನೇದು ಹಿಂದ್ಗಡೆ ಬೋರ್ಡ ಹೊಡೆಯೋದು, ಹಿಂದ್ಗಡೆ ಒಂದು ರೌಂಡ್ ಮೆನ್ಯೂರ್ನ ಯಾರು ಹಾಕ್ತಲೇ ಇರೋರು ಈಗ ನೀವು ಮಾಡಬೇಕಾದ ಕೆಲಸ. ಇದಕ್ಕೆ ಪೊಟ್ಯಾಷ್ ಮತ್ತು ಅಮೋನಿಯಂ ಸಲ್ಫೇಟು ಅಥವಾ ಯೂರಿಯಾ ಮಿಕ್ಸ್ ಮಾಡಿಕೊಂಡು 100 ಗ್ರಾಮಿಂದ 150 ಗ್ರಾಮ್ ಬಿಸಾಕಬೇಕು. ಜೊತೆಗೆ ನಾನೀಗ ಕಚಡ ಮಾಡ್ತಾಯಿದ್ದೀನಿ. ಕತ್ತಿ ಹೆಳ ಮಾಡ್ತಾ ಚರಂಡಿನ ಕ್ಲೀನ್ ಮಾಡ್ತಾ ಅದಕ್ಕೆ ಸ್ವಲ್ಪ ಒಳಗಡೆ ಬ್ರೀತಿಂಗ್, ಒಳಗಡೆ ಗಾಳಿ ಓಡಾಡೋಂಥ ಕೆಲಸನೇ ನಾವು ಈಗ ಮಾಡ್ತಾಯಿದ್ದೀವಿ. ಅವಶ್ಯಕತೆ ಇದ್ದರೂ ಆ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಅಟ್ಲೀಸ್ಟ್ ಇದರನ್ನ ಬಿಟ್ಟು ಏನು ವೀಡ್ ಕಟ್ರನ್ನಾರು ಬಿಟ್ಟು ಹೊಡಿಸಿ ಸ್ವಲ್ಪ ಅದಕ್ಕೆ ಬ್ರೀತಿಂಗ್, ಗಾಳಿ ಆಡೋವಂಥ ಕೆಲಸನ ಈಗ ತಕ್ಷಣಕ್ಕೆ ಮಾಡಬೇಕು. ನಾನು ನನ್ನ ರೈತರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯಮಾಡಿ ಕ್ರಾಪನ್ನು ಉಳಿಸ್ಕೊಳ್ರಿ. ಈ 1 ತಿಂಗಳು ನೀವು ಕಷ್ಟಪಟ್ಟು ಉಳಿಸ್ಕೊಂಡ್ರೆ ನೋಡಿರಿ, ನಾನು 5 ಭಾಗದಲ್ಲಿ ಸೇಲ್ ಮಾಡ್ತೀನಿ. ಒಂದು 7,500, 8,000, 8,500, 9,000, 9,500, ಕೊನೆಯ ಒಂದು 200 ಮೂಟೆನ 10,250 ರೂಪಾಯಿಗೆ ಮಾರಾಟ ಮಾಡಿದ್ದೀನಿ. ಅಂದರೆ 3 ವರ್ಷದಿಂದ 3 ಮೂಟೆ ಮಾರಬೇಕಾದ್ರಲ್ಲಿ ಈ ವರ್ಷ 1 ಮೂಟೆನಲ್ಲಿ ನನಗೆ ಹಣ ಬಂದಿದೆ. ಈ ಕ್ರಾಪ್ ಉಳಿಸ್ಕೊಳ್ರಿ. ಇದನ್ನು ನೀವು ಹೇಗಾರ ಮಾಡಿ ಉಳಿಸ್ಕೊಂಡ್ರೆ ಇನ್ನು 1 ವರ್ಷ 2 ವರ್ಷ ಫಸಲಿರುತ್ತೆ. ನಿಮ್ಮ ಅನೇಕ ಭಂಗಗಳಿದೆ, ಬ್ಯಾಂಕ್ ಸಾಲಗಳಿದೆ, ಮನೆಯ ನೀಡ್ಸ್ಗಳಿದೆ. ಅವೆಲ್ಲವಕ್ಕೂ ಕೂಡ ನಿಮ್ಮ ಶಕ್ತಿ ಅನುಸಾರ ನೀವೆಷ್ಟು ಗಿಡ ಇಟ್ಕೊಂಡಿದ್ದೀರಿ ಅಷ್ಟು ಕ್ರಾಪ್ ಬರುತ್ತೆ, ಬಳಸ್ಕೊಳ್ರಿ. ಮಾತ್ರ ಯಾವುದೇ ಕಾರಣಕ್ಕೆ ಈ ತಿಂಗಳು ಆಗಸ್ಟ್ ತಿಂಗಳು ಮೋಸ್ಟ್ ಇಂಪಾರ್ಟೆಂಟ್ ಆದ್ದರಿಂದ ಅಡಿಕೆ ತೋಟದವರಿಗೆ ನಾನು ಹೇಳಿದ ಕೆಲಸ, ಮತ್ತು ಮೇಲ್ಗಡೆ ಬೆಟ್ಟದಲ್ಲಿರ್ತಕ್ಕಂಥವರು ಕೂಡ ಒಂದು ಸ್ಪ್ರೇ ಮತ್ತು ಒಂದು ಮೆನ್ಯೂರ್ನ ಈಗಲೇ ಅಪ್ಲೈ ಮಾಡಿಕೊಂಡು ಚಿಗುರು ಆಗದೇ ಇದ್ದರೆ ಚಿಗುರು ತಕ್ಕೊಂಡು ಗಿಡನ ಸ್ವಲ್ಪ ಗಾಳಿ ಆಡೋದಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರೆ 100% ನಿಮಗೆ ಕ್ರಾಪ್ ಉಳಿತದೆ. ಮತ್ತು ಮೆಣಸು ನಾನು ಖಾತ್ರಿ ಹೇಳಲ್ಲ, ಯಾಕೆಂದರೆ ಮೆಣಸು ಈ ಸರಿ ಅದರ ಬಳ್ಳಿ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಮಳೆ ಹಿಡಿದು ಜಾಸ್ತಿ ಹಿಡ್ಕೊಳ್ತು. ಅದು ಅಷ್ಟು ಒಳ್ಳೆಯ ಕ್ರಾಪ್ ಸಿಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಹತ್ರ ಸಾಕಷ್ಟು ಇದ್ದದ್ದೆಲ್ಲ ಹೋಯಿತು. ಇದರಲ್ಲಿ ಪ್ರತಿ ಮರದಲ್ಲಿತ್ತು, ಎಲ್ಲ ಹೊರಟೋಗಿದೆ. ಈಗ ಇಲ್ಲಿ ಸುಮಾರು 5,000 to 6,000 ಬಳ್ಳಿಗಳು ಹೊರಟೋಗಿ ಒಂದು 100-150 ಬಳ್ಳಿ ಉಳ್ಕೊಂಡಿದೆ. ಅದರಿಂದ ನಾವು ಮೆಣಸಿನಲ್ಲಿ ಅಂತ ಎಕ್ಸ್ಪರ್ಟ್ ಅಲ್ಲ, ಫೇಲ್ಯೂರ್ ಆಗಿರೋದು. ಒಂದು ಕಾಲದಲ್ಲಿ ಚೆನ್ನಾಗಿ ಬೆಳೆದು ಈಗ ಫೇಲ್ಯೂರ್ ಆಗಿದೆ. ಅಡಿಕೆ ಮತ್ತು ಕಾಫಿಗೆ ನಾನು ಹೇಳಿದ ಕೆಲಸ ಮಾಡಿದರೆ ಖಂಡಿತ ನೀವು ರಿಟರ್ನ್ ತೊಗೊಳ್ತೀರಾ, ಮತ್ತು ನಿಮಗೆ ಕೈ ತುಂಬ ಹಣವೂ ಸಿಗುತ್ತೆ. ನಾನು ಶಮೀರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಾವು ಹೇಳೋಕ್ಕಿಂತ ಮುಂಚೆನೇ ಮಳೆ ಹೋಯ್ತು ಅಂದ ಕೂಡಲೇ ನೋಡಿ ಅವ್ರು ಜನ ಕರ್ಕೊಬಂದು ಈಗ ಸ್ಟಾರ್ಟ್ ಮಾಡೇ ಬಿಟ್ರು, ಸ್ಪ್ರೇ ಸ್ಟಾರ್ಟ್ ಮಾಡಿದ್ರು. ಅವ್ರದೇ ತೋಟ ಅವರು ಒಳ್ಳೆ ತೋಟ ಇಟ್ಕೊಂಡಿದ್ದಾರೆ. ಐ ಥಿಂಕ್ most of the people have seen Vishwanath uncle's political life, but agriculture life, see, it's 3:30 now. He's still on the field seeing the plants. Today is Sunday. I mean, he doesn't have much work outside his estate. He's been here, he's seeing us, he's watching us, and he has given a luxury. ಜಾಸ್ತಿ ಹೊಡೆದ್ರು ನನಗೆ ಏನು ಚಿಂತೆ ಇಲ್ಲ, you can go ahead. So I mean, in agriculture you have to be very active, though I mean you're outside busy. This one, and this, especially this estate, uncle, ಇದ್ರ ಹಿಂಭಾಗನೇ ಯಾವ ಲೇಕ್ ಅಂಕಲ್ ಅದು? ಇಲ್ಲಿ ಇದಕ್ಕೆ ನನಗೆ ಇದು ಲಕ್ಕಿಲಿ ಇದು ಒಂದು ಕಡೆ ರಸ್ತೆ, 3 ಕಡೆ ನೀರಿದೆ. ಒಂದು ಕಡೆ ಚಿಕ್ಕಳ್ಳ ಅಂತ ಒಂದು ಹಳ್ಳ ಒಂದು ರೌಂಡ್ ಮಾಡ್ಕೊಂಡು ಬರ್ತದೆ, ಇನ್ನೊಂದು ಕಡೆ ಜಪಾವತಿ ಒಂದು ಕಡೆ ಬರುತ್ತೆ. ಜಪಾವತಿಯ ನದಿಯ ಗಾತ್ರ ಹೆಂಗಿರುತ್ತೆ ಅಂದರೆ
ಅದು ಫ್ಲಡ್ ಆಗೋಂಥ ಸಂದರ್ಭದಲ್ಲಿ ನನ್ನ ಐಡಿಯಾ ಇದೊಂದು 15,000ರಿಂದ 20,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇರ್ತದೆ. ಹೇಮಾವತಿ ನದಿನಲ್ಲಿ ಹೋಗಿ ಗೊರೂರು ಡ್ಯಾಮಿಗೆ 50-55,000 ಕ್ಯೂಸೆಕ್ಸ್ ನೀರು ನುಗ್ತಾ ಇದೆ ಅಂದರೆ ಅದರ 40 ಭಾಗ ಈ ನದಿ ಅದಕ್ಕೆ ನೀರನ್ನು ಕೊಡುತ್ತೆ. ಹಂಗಾಗಿ ನಮಗೆ ಬೇಸಿಗೆನಲ್ಲಿ ಎಷ್ಟು ಜಗತ್ತಿನ ಎಲ್ಲ ಭಾಗದ ನೀರು ಬತ್ತು ಹೋದರೆ ಅವತ್ತು ಇದು ಬತ್ಬೋದೇ ವಿನ ಅಲ್ಲಿವರೆಗೂ ಬತ್ತಲ್ಲ. ಇದು ಎವರ್ಗ್ರೀನ್ ಫಾರೆಸ್ಟಿಂದ ಬರ್ತಕ್ಕಂಥದ್ದು, ಮತ್ತು ನೀರು ಕೂಡ ಹಾಗೆ ಇದೆ. ನಾವು he had biggest hurdle of the lake running behind his estate. He has managed superbly. That shows his interest towards agriculture also. One point is that ಅಂಕಲ್ ಇನ್ನೊಂದು, ಈಗ ಅಂಕಲ್ ಈ ಮಳೆಯಿಂದ ಭಾಳಷ್ಟು ನಮ್ಮ ಪ್ಲಾಂಟ್ಗಳಿಗೆ ಹಾನಿಯಾಗಿದೆ, ಕ್ರಾಪ್ ಡ್ಯಾಮೇಜ್ ಆಗಿದೆ. ಸೊ ನಾವು ಬೀಯಿಂಗ್ ಅ ಪ್ಲಾಂಟರ್ ಕಮ್ಯುನಿಟಿ, ನಾವು ಒಂದು ಸರ್ಕಾರಕ್ಕೆ ಒಂದು ಮೆಸೇಜ್ ತಲುಪಬೇಕು ದಟ್ ನಾವು ರೈತರು ಭಾಳ ಸಂಕಟದಲ್ಲಿದ್ದೀವಿ ಅಂತ. ಅದಕ್ಕೇನಾದರೂ 1-2 ಮಾತು ನೀವು ಇಲ್ಲ, ನಾನು ಒಂದು ಸರ್ಕಾರನ ಕೇಳ್ಕೊಳ್ಳೋದೇನೆಂದರೆ, ರೈತರು ಉಳ್ಕೊಂಡ್ರೆ ಮಾತ್ರ ರಾಷ್ಟ್ರ ನಿರ್ಮಾಣ ಆಗೋದು. ನಾನು ಈ ಸಂದರ್ಭದಲ್ಲಿ ಕಾಫಿ ಬೆಳೆಗಾರರು ಹೊರಗಿದ್ದಾರೆ. ಅಕಾಲಿಕ ಮಳೆ ಅನ್ನೋದು ಇದೆಯಲ್ಲ, ಇದು ನನಗೆ 116 ಇಂಚ್ ಆಗಿದೆ ಅಂದರೆ ಅದರಲ್ಲಿ 8 ಇಂಚ್ ಕಳೆದ್ರೆ 108 ಇಂಚು ವಿತಿನ್ 40 ಡೇಸಲ್ಲಿ ಬಿದ್ದಿದೆ. ಕೇವಲ 7 ದಿನಗಳಲ್ಲಿ 45 ಇಂಚ್ ಮಳೆ ಬಿದ್ದಿದೆ. ನನ್ನಿಂದ ಆಚೆ ಇನ್ನು ಹೋಗ್ತಾ ಹೋಗ್ತಾ ಪಶ್ಚಿಮಕ್ಕೆ ಮಳೆ ಜಾಸ್ತಿ ಆಗ್ತಾ ಹೋಗುತ್ತೆ. ಭಾರಿ ಹೆಚ್ಚು ಕ್ರಾಪ್ ಕುಯ್ದಂಥ ಊರುಗಳು ಇವತ್ತು ಹೊರಗಿದ್ದಾವೆ, ಗಿಡಗಳಲ್ಲಿ ಕ್ರಾಪ್ ಇಲ್ಲ. 50% 60% ಬಿದ್ದೋಗಿದೆ. ಸರ್ಕಾರ ಈ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಬೇಕು. ಯಾಕೆಂದರೆ ಇದು ಅಂತಾರಾಷ್ಟ್ರೀಯ ಬೆಳೆ ಮತ್ತು ನಮಗೆ ಹೈಯೆಸ್ಟು ಅಂತಾರಾಷ್ಟ್ರದಿಂದ ನಮಗೆ ತೆರಿಗೆನ ತಂದುಕೊಡ್ತಕ್ಕಂಥ ಒಂದು ಕೃಷಿ. ಆದ್ದರಿಂದ ನಾನು ಸರ್ಕಾರದಿಂದ ಕೇಳ್ಕೊಳ್ತೇನೆ, ಅನೇಕ ಥರದಲ್ಲಿ ಸಹಾಯ ಮಾಡ್ಬೋದು. ಇನ್ಶೂರೆನ್ಸನ್ನು ಇನ್ನೂ ಹೆಚ್ಚು ಮಾಡಿಕೊಡ್ಬೋದು, ಇಲ್ಲವೇ ಕ್ರಾಪ್ ಸಬ್ಸಿಡಿ ಇದನ್ನು ಏನು ಇನ್ಪುಟ್ಗಳು ನಮಗೆ ಬೇಕಾದ ಮೆನ್ಯೂರ್ಗಳಿಗೆ ಒಂದೇನಾದ್ರು ರಿಯಾಯಿತಿ ಕೊಡ್ಬೋದು. ಅಲ್ಲದೆ ನಮಗೆ ಆಗ್ತಕ್ಕಂಥ ಡ್ಯಾಮೇಜ್ ಆದಂಥವಕ್ಕೆ ಪರಿಹಾರ ರೂಪದಲ್ಲೂ ಕೊಡೋದಕ್ಕೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅನೇಕ ಯೋಜನೆಗಳಿದೆ. ಕಾಫಿ ಬೋರ್ಡ್ನವರು, ಚೇರ್ಮನ್ನು ಮತ್ತು MP, ಈ ಸ್ಥಳೀಯ ಶಾಸಕರುಗಳು, ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು, ನೀವು ಈ ಕಡೆಗೆ ಬಂದು ನೋಡಬೇಕು, ಸರ್ಕಾರಕ್ಕೆ ಒಂದು ಧ್ವನಿಯಲ್ಲಿ ಹೇಳಬೇಕು, ಮತ್ತು ಸರ್ಕಾರದ ಕೇಂದ್ರ ಸರ್ಕಾರದ ಗಮನಕ್ಕೆ ಮತ್ತು ರಾಜ್ಯ ಸರ್ಕಾರದ ಗಮನಕ್ಕೆ ಇದನ್ನು ತರಬೇಕು. ಎಲ್ಲೋ ನಾವು ಕೆಲವರು ನನಗನ್ಸುತ್ತೆ 5-10% ಜನರು ಈಗ ನಾವು ಕೆಲಸ ಮಾಡಿದ್ವಲ್ಲ ಆ ಥರ ಮತ್ತು ವ್ಯವಸ್ಥೆಯಲ್ಲಿ ಮಾಡ್ತಾರೆ. ಇನ್ನು ಬಹುತೇಕರು ಹಿಂಗೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನೀರಿನ ವ್ಯವಸ್ಥೆನೇ ಇರಲ್ಲ. ನಮ್ಮದು 100% ಇರಿಗೇಷನ್ನು ಸ್ಪಾಟ್ ಜೆಟ್ ಮಾಡಿಬಿಟ್ಟಿದ್ದೀವಿ. ಬಾಕಿಯವ್ರಿಗೆ ಅದು ಸಾಧ್ಯ ಆಗಿಲ್ಲ. ಅದರಿಂದ ಸರ್ಕಾರ ಈಗ ಮಧ್ಯಪ್ರವೇಶ ಮಾಡಬೇಕು. ಮತ್ತು ಇನ್ಶೂರೆನ್ಸ್ ಕಂಪನಿಯಿಂದ ಬರ್ತಕ್ಕಂಥ ಹಣನ ಇದನ್ನು ಕೂಡ ಹೆಚ್ಚು ಬರೋ ಹಾಗೆ ಮಾಡೋವಂಥ ವ್ಯವಸ್ಥೆನ ಕಾಫಿ ಬೋರ್ಡು ಮತ್ತು ಅಧಿಕಾರಿಗಳು ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಇದೊಂದು ಪಾಯಿಂಟ್ ಅಂಕಲ್, ನಾನು ನಿಮ್ಮ ಜೊತೆ ಕೆಲಸ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 4 ಇಯರ್ಸ್ ಆಯಿತು. ನಿಮ್ಮ ಆಶೀರ್ವಾದದಿಂದ ನಾವು ನಮ್ಮ ಸ್ಟಾರ್ಟಪ್ ಅಗ್ರೋನಮಿ ಸೊಲ್ಯೂಷನ್ಸ್ ಅಂತ ಒಂದು ಸಣ್ಣ ಸ್ಟಾರ್ಟ್ ಮಾಡಿದ್ವಿ 2019ನಲ್ಲಿ. ಇವತ್ತು ಎಲ್ಲ ಕಡೆ ಬೆಳೆದುಬಿಟ್ಟಿದೆ. ನಮ್ಮ ಸರ್ವಿಸಸ್ ಬಗ್ಗೆ 1-2 ಮಾತು ನಿಮಗೆ, ಎಲ್ಲಿ ನಾವು ಇಂಪ್ರೂವ್ ಮಾಡ್ಕೋಬೇಕು, ಎಲ್ಲಿ ನಾವು ಸರಿ ಮಾಡ್ಕೋಬೇಕು, ಅದೊಂದೆರಡು ಮಾತು ನೀವು ಹೇಳಿ. ನನಗೆ ಶಮೀರ್ ಅವರು ಪ್ರಾಕ್ಟಿಕಲ್ ಆದ ಮನುಷ್ಯ ಆದ್ರಿಂದ ಮಾತ್ರ ನಾವು ಒಪ್ಪಿರೋದು. ಯಾಕೆಂದರೆ ಕೆಲವರು ವ್ಯಾಪಾರಕ್ಕೋಸ್ಕರನೇ ಒಂದು ಅವರ ಪ್ರಮೋಟ್ ಮಾಡೋದಕ್ಕೆ, ಅವರ ಇಟ್ಕೊಂಡ್ರ ವೃತ್ತಿನ ಪ್ರಮೋಟ್ ಮಾಡೋದಕ್ಕೆ ಏನೆಲ್ಲ ಮಾತಾಡ್ತಾರೆ. ನಾನು ಸಮೀರ್ನ ಒಪ್ಪಿದ್ದು ಯಾಕೆ ಅಂದರೆ, ಅವರು ಒಂದು 60-70 ಎಕರೆ ತೋಟ ನಾನು ಹೋಗಿ ನೋಡಿದ್ದೀನಿ. ಅವರು ಬಾಳೆ ಹಾಕಿದ್ದಾರೆ, ಅಡಿಕೆ ಇದೆ, ಕಾಫಿ ಇದೆ, ಅದರೊಳಗೆ ಏಲಕ್ಕಿ ಇದೆ, ಮತ್ತು ಡಿಫ್ರೆಂಟ್ ಕ್ರಾಪ್ಗಳನ್ನು ಮತ್ತು ಡಿಫ್ರೆಂಟ್ ಸ್ಪೀಸೀಸ್ಗಳು, ಬೇರೆ ಬೇರೆ ವೆರೈಟೀಸ್ ಗಿಡಗಳನ್ನೆಲ್ಲ ತಂದು ಹಾಕ್ಕೊಂಡಿದ್ದಾರೆ. ಹಾಗಾಗಿ ಅವರು ಸಮಗ್ರ ಕಾಫಿ ಬೆಳೆಗಾರರ ಒಳಗಡೆ ಇರೋರು. ಅವರು ಕೆಲವನ್ನೆಲ್ಲ ಯೋಜನೆಗಳನ್ನು ಮತ್ತು ಅವರು ಕೈಗೆತ್ಕೊಂಡು ಮಾಡಿ ಪ್ರಯೋಗ ಮಾಡಿದ್ದಾರೆ. ಐ ಥಿಂಕ್ ಅವರು ಸುಳ್ಳು ಹೇಳಲ್ಲ ಮತ್ತು ಪ್ರಾಕ್ಟಿಕಲ್ ಆದ ಮಚ್ಚ, ತಿಳುವಳಿಕೆ ಮಾಡಿ ಅನುಭವಿಸಿ ಲಾಭ ಮಾಡಿ ಹೇಳ್ತಾ ಇರೋದ್ರಿಂದ ನಮಗೂ ಲಾಭ ಆಗಿರೋದ್ರಿಂದ ನಾವು ಅವ್ರು ಹೇಳಿದ್ದನ್ನ ನಾನು ಯಾರೇ ಹೇಳಲಿ ಅದನ್ನು ಕೇವಲ 75% ಮಾತ್ರ ತೊಗೊಳ್ಳೋದು. ಇನ್ನು 25 ಭಾಗ ನಮ್ಮದು. ಅದು ಅದರಲ್ಲಿ 25 ಭಾಗ ಬಿಡ್ತೀವಿ ನಾವು, ಇನ್ನು 25 ಭಾಗ ನಾವು ತೊಗೊಳ್ತೀವಿ. ಹೀಗೆ ಶಮೀರ್ ಅವರು ನಮಗೂ ಒಂದು ಸಮ್ಮಿಲನ ಹೇಗೆ ಅಂದರೆ, ಅವರು ಹೇಳಿದ್ದು 75 ಭಾಗ, ನಮ್ದು 25 ಭಾಗ. ಹಾಗಾಗಿ ನಮಗೆ ರಿಸಲ್ಟ್ ಬರ್ತಾ ಇದೆ. ನಾಟ್ ಟು ಲರ್ನ್ ಫ್ರಮ್ ಅಂಕಲ್, ಬಟ್ ಥಿಂಗ್ ಇಸ್
ನಮ್ಮ ಸರ್ವಿಸಸ್ ಬಗ್ಗೆ ಏನು ಅನ್ಸುತ್ತೆ ಐ ಮೀನ್ ಈಗ ಸ್ಪ್ರೇ ಮಾಡಿ ನಾನು ನೋಡಿ ಈಗ ಹೇಳ್ತೀನಿ ಕೇಳಿ. ಇವತ್ತು ನೀವು ನಾವು ನಿನ್ನೆ ದಿವಸ ಮೆಸೇಜ್ ಕೊಟ್ಟಿದ್ದೀವಿ, ಇವತ್ತು ಬೆಳಿಗ್ಗೆ ನನಗೆ ಬಂದಾಯಿತು. ಜನ ಕರ್ಕೊಂಡು ಬಂದಿದ್ದಾರೆ, ಮರ ಹತ್ತಕ್ಕಾಗಲ್ಲ, ಆದರೂ ಕೂಡ ಅವರಿಗೆ ಇನ್ಸೆಂಟಿವ್ ಕೊಟ್ಟು ನಾನು ಇದೀನಿ ಅಂತ ಹೇಳಿ ನಿಂತ್ಕೊಂಡು ಇದೆಲ್ಲ ಮಿಕ್ಸ್ ಮಾಡಿ ನಮ್ಮ ಜೊತೆ ನಿಂತ್ಕೊಂಡು ಗಿಡಕ್ಕೆ ಹೀಗೆ ಹೊಡಿಬೇಕು ಅಂತ ಹೊರಸೋದಿದೆಯಲ್ಲ, ಅದು ಏನು ಅವಶ್ಯಕತೆ ಇಲ್ಲ. ಲಾಭ ಮಾಡಬೇಕು ಅಂತಂದರೆ ಹೀಗೆಲ್ಲ ಮಾಡಬೇಕಾದಿಲ್ಲ, ಲಾಭ ಮಾಡಬೇಕು, ಆದರೆ ಸರ್ವಿಸ್ ಮಾಡಬೇಕು ಅನ್ನೋ ಮೋಟಿವ್ನ ಸಮೀರ್ ಇಟ್ಕೊಂಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಮ್ಯಾನ್. ಯಾಕೆಂದರೆ ಇದು ಇವತ್ತು ಫಸ್ಟ್ ಅಲ್ಲ ನೋಡಿ. ಮಧ್ಯಾಹ್ನ ನಾನು ಊಟಕ್ಕೆ ಕರೀಲಿಲ್ಲ, ಹೋಗ್ಬಿಟ್ಟೆ, ಆದರೆ ಅವ್ರು ಇಲ್ಲೇ ತರಿಸ್ಕೊಂಡು ನಿಂತು ಒಂಚೂರು ತಿನ್ಕೊಂಡಿದ್ದಾರೆ. ಸೊ ಹೀಗೆ ಒಂದು ಕಡೆ ಸರ್ವಿಸ್ಸು, ಇನ್ನೊಂದು ಕಡೆ ದುಡಿಮೆ. ಯಾರು ಸೇವೆ ಮತ್ತು ದುಡಿಮೆ ಎರಡನ್ನೂ ಒಂದು ಕಡೆ ಮಾಡ್ಕೊಳ್ತಾರೆ ಅವರು ಮಾತ್ರ ಅವರು ಒಳ್ಳೇದಾಗ್ತಾರೆ ಮತ್ತು ರೈತರನ್ನು ಒಳ್ಳೇದು ಮಾಡ್ತಾರೆ. ಐ ಥಿಂಕ್ ಶಮೀರ್ ಈಸ್ ಎ ಗುಡ್ ಫ್ರೆಂಡ್ ಅಗ್ರಿಕಲ್ಚರ್ಗೆ ಮತ್ತು ಕಾಶ್ಮೀರ್ ಬೆಳೆಗಾರರಿಗೆ. ಅವರು ಹೇಳೋದು ಮತ್ತು ಅವರು ಮಾಡೋದು ಪ್ರಯೋಗನ ಅವ್ರ ಮನೆಗೆ ಮಾಡಿ ಲಾಭ ಮಾಡಿಕೊಂಡು ನಿಮಗೆ ಹೇಳ್ತಾರೆ ಮಾಡಿ ಅಂತ. ಅದೇ ನಾನು ಅಪ್ರಿಷಿಯೇಟ್ ಮಾಡೋದೇನೆಂದರೆ, ನಾವು ಪ್ರಯೋಗ ಮಾಡ್ಕೋಬೇಕು ಮೊದಲು ಏನನ್ನಾದರೂ, ನಂತರ ಇನ್ನೊಬ್ರಿಗೆ ಮಾಡಿ ಅನ್ಬೇಕು. ನಾವು ಅದಕ್ಕೆ ಸರಳ ಮದುವೆ ವಿಚಾರ ಮಾತಾಡ್ತಾ ಈ ಬೇಡದೇ ಇರ್ತಕ್ಕಂಥ ದೊಡ್ಡ ಸಂಪ್ರದಾಯಗಳನ್ನ ಬಿಡಬೇಕು ಅಂತ ಭಾಷಣ ಮಾಡೋದಲ್ಲ. ನಾವೇನೇ ರಾವು ಕಾಲ, ಮಂಗಳವಾರ, ಅಮಾವಾಸ್ಯೆ ದಿನ ಮದುವೆ ಆದ್ವಿ, ಅದು ಏನಾಗುತ್ತೆ ನಮ್ಮ ಮೇಲೆ ಆಗಲಿ ಅಂತ ನಾವೇನು ಯಾವುದೇ ವಿಚಾರಕ್ಕೆ ವಿರುದ್ಧ ಅನ್ನೋದಕ್ಕಿಂತ ಪ್ರಯೋಗ ಮಾಡ್ಕೊಂಡ್ವಿ. ಜೊತೆಗೆ ತಾಳಿನ ನೇಗಿಲು ಕಟ್ಟಿದ್ವಿ. ಯಾಕಂದರೆ ರೈತರು ನಾವು, ನಮಗೇನೂ ಆಗಿಲ್ಲ. ನನಗೆ 70 ವರ್ಷ, ನನ್ನ ಹೆಂಡತಿಗೆ 63 ವರ್ಷ. ಸೊ ನನ್ನ ಮಕ್ಕಳು 2 ಇದ್ದಾರೆ, ನಮಗೇನಾಗಲಿಲ್ಲ ಅಂತ ನಾವು ಸಾವಿರಾರು ಜನ ಮಾಡಿದ್ವಿ. ಅದರ ಅರ್ಥ ಏನಂದರೆ, ಪ್ರಯೋಗನ ಬೇರೆಯ ಮೇಲೆ ಮಾಡಿದರೆ ಅದು ಪ್ರಯೋಗ ಅಲ್ಲ, ಅದು ನಾನು ಬದುಕಿ ಇನ್ನೊಬ್ಬರನ್ನ ಸಾಯಿಸೋವಂಥ ಕೆಲಸ. ಪ್ರಯೋಗನ ನಮ್ಮ ಮೇಲೆ ಆಗಬೇಕು, ನಮ್ಮ ಆಸ್ತಿ ಮೇಲೆ ಆಗಬೇಕು, ನಮ್ಮ ಕೃಷಿ ಮೇಲೆ ಆಗಬೇಕು. ಸಕ್ಸಸ್ ಆದರೆ ಬಾಕಿಯವ್ರು ನೋಡಿ ತಿಳ್ಕೊಬೇಕು, ಹೇಳಕ್ಕೆ ಹೋಗ್ಬಾರ್ದು. ಶಮೀರ್ ಅವರು ಪ್ರಯೋಗ ಮಾಡಿ ಬದುಕಿ ಭಾರಿ ಒಳ್ಳೆ ಮನೆ ಕಟ್ಟಿ, ತಂದೆ ತಾಯಿಗಳಿಗೆ ಚೆನ್ನಾಗಿ ನೋಡಿಕೊಂಡು, ಒಳ್ಳೆ ಕಾರ್ ಇಟ್ಕೊಂಡು, ಫಾರಿನ್ ತಿರುಗಾಡ್ಕೊಂಡು ಮಾಡ್ಕೊಂಡು ಹಿಂಗೆ ಚಡ್ಡಿ ಹಾಕ್ಕೊಂಡು ಜನರ ಮಧ್ಯೆ ಬರೋದಿದೆಯಲ್ಲ, ಗಿಡದ ಹತ್ರ ಬರೋದಿದೆಯಲ್ಲ, ಅದು ಮಾತ್ರ ನಿಜವಾದ ಖುಷಿ ಆಗುತ್ತೆ. ಕೃಷಿ ಅಂದರೆ ಭಾಷಣ ಅಲ್ಲ, ಕೃಷಿ ಅಂದರೆ ಅದೊಂದು ತಪಸ್ಸೋದು, ಅದೊಂದು ದುಡಿಮೆ. ಅದಕ್ಕೆ ಇರೋಷ್ಟು ಗೌರವ ಬೇರೆ ಇಲ್ಲ. ನೋಡಿ, ನನ್ನನ್ನು ಯಾರು ಕೇಳ್ತಾರೆ? ಯಾವನು ಕೇಳೋಕ್ಕಾಗಲ್ಲ. ಈಗ ನೋಡಿ, ಅಲ್ಲಿ ವೇದಿಕೆಯಲ್ಲಿ ಒಂದು ಪಾರ್ಟಿಯವರು ಒಬ್ಬನ ಬೈತಾರೆ, ಒಬ್ಬನ ಪಾರ್ಟಿಯವರು ನೀನು ತಿಂದೆ ಅಂತಾರೆ. ಇಲ್ಲಿ ನಾವೇನು ತಿಂದೆ ಅಂತ ಯಾರಿಗೆ ಹೇಳೋದು? ಗಿಡಕ್ಕೆ ನೀನು ತಿಂದಿದೆಯಪ್ಪ ಅಂತೀವಿ, ಅದು ತಿರುಗಿ ಹೇಳಲ್ಲ. ತಿರುಗಿ ಏನು ಹೇಳ್ತಾ ಇದೆ? ಅದು ಮಾತಾಡಲ್ಲ. ನೋಡಿ, ಕ್ರಾಪ್ ಕೊಟ್ಟಿದೆ, ಇದು ನೋಡಿ, ಅಲ್ಲಿ ನೋಡಿ, ಮೇಲೆ ನೋಡಿ, ಮೇಲೆ ತೋರ್ತಿಲ್ಲಿ ನೋಡಿ, ಅಲ್ಲಿ ಏನು ಕ್ರಾಪ್ ಇದೆ ನೋಡಿ, ಅದು ಅಲ್ಲಿ ನೋಡಿ, ಅಲ್ಲಿ ಹೇಗಿದೆ ಈಗ ನೋಡಿ. ಇದರಲ್ಲಿ 20, 15, 20, 25 kg, 30 kg ಕೂಡ ಅಡಿಕೆ ಅಡಿಕೆಗೆ. ನಿಮ್ಗೊಂದು ಸಣ್ಣ ಲೆಕ್ಕ ಹೇಳ್ತೀನಿ, ತಿಳ್ಕೊಳ್ಳಿ. ಒಂದು ಎಕರೆಗೆ ನಾವು 550 ಗಿಡ ಹಾಕಿದ್ದೀವಿ. ಅದರಲ್ಲಿ 50 ಗಿಡ ಲೆಸ್ ಮಾಡಿ ಇದು 400 ಚಿಲ್ಲರೆ ಬರುತ್ತೆ. 430 ಗಿಡ ಬಿಟ್ಟರೆ 400 ಗಿಡದಲ್ಲಿ ಕ್ರಾಪು. ಒಂದು ಗಿಡದಲ್ಲಿ 15 kg ಅಂದರೆ 15 4 60, 600 kg ಬಂತು. 600 ಕ್ವಿಂಟಾಲ್ ಆಯಿತು, 600 kg ಬಂತು. 1 kg ನಾವು 50 ರೂಪಾಯಿ ಮಾಡಿದರೆ ಅದು ನಿಮಗೆ 3 ಲಕ್ಷ ರೂಪಾಯಿ ಉತ್ಪತ್ತಿ ಬಂದೋಯ್ತು ಒಂದು ಎಕರೆ ಒಳಗಡೆ. ಇನ್ನು ನಿಮಗೆ ಕಾಫಿ ಒಂದು ಗಿಡದಲ್ಲಿ 10 kg ನೀವು ಕೂತ್ಕೊಂಡ್ರೆ 1 kg ಕಾಫಿಗೆ ಇವತ್ತು ಮಾರ್ಕೆಟ್ ಒಳಗಡೆ 60-70 ರೂಪಾಯಿ ಇದೆ ಹಸಿ ಕಾಯಿಗೆ. ಹಂಗೆ ಲೆಕ್ಕ ಹಾಕ್ಕೊಂಡ್ರೆ ಅದು 1,80,000 ಆಯಿತು. ಟೋಟಲ್ ಮಾಡಿದ್ರೆ ನೀವು 4.5 5 ಲಕ್ಷ ರೂಪಾಯಿ ಒಂದು ಎಕರೆಯಲ್ಲಿ ಉತ್ಪತ್ತಿ ಆಯಿತು. ಏನಾಗಬೇಕು ನಿಮಗೆ? ಒಂದು ಗಿಡದಲ್ಲಿ ನಾವು ಒಂದು ಬಟ್ಟೆನಲ್ಲಿ ಇಂತಿಷ್ಟನ್ನು ದುಡಿತೀವಿ ಅನ್ನೋ ಲೆಕ್ಕ ಇದೆಯಲ್ಲ, ನಮ್ಮ ಪ್ರಾಕ್ಟಿಕಲ್ ಅನುಭವ. ಒಂದು ಎಕರೆನಲ್ಲಿ 3.5 ಲಕ್ಷ ಖರ್ಚು ಕಳೆದು ನಿಮಗೆ ಈ ಕಾಫಿ ತೋಟದಲ್ಲಿ ನಮ್ಗೆ ಉಳಿತಾ ಇದೆ 3.5 lakhs. ಸೊ ನಾನು ಹೇಳ್ತೀನಿ, ನಿಮಗೆ ಇಲ್ಲೆಲ್ಲೋ ಹೋಗಿ ಭ್ರಷ್ಟಾಚಾರ ಮಾಡಿ ದುಡ್ಡು ಹೊಡೆದು ಅಲ್ಲಿ ಸಿಗಾಕೊಂಡು ಆಮೇಲೆ ಈ ಎಲ್ಲ ಹಗರಣಗಳು, ತನಿಖೆ, ಇವೆಲ್ಲ ಇಲ್ಲಿ ಯಾರು ತನಿಖೆ ಮಾಡ್ತಾರೆ? ಯಾರೂ ತನಿಖೆ ಮಾಡೋದಿಲ್ಲ. ದೇವರೊಬ್ಬರೇ ನಮಗೇನಾದರೂ ಹಿಂಗೆ ತೊಂದರೆ ಕೊಡೋನು, ಇನ್ನು ಯಾರೂ ಕೊಡಲ್ಲ. ಹಾಗಾಗಿ ಅಗ್ರಿಕಲ್ಚರ್ ಸ್ವಾಭಿಮಾನ, ಅಗ್ರಿಕಲ್ಚರ್ ಭ್ರಷ್ಟಾಚಾರ ರಹಿತ, ಅಗ್ರಿಕಲ್ಚರ್ ದೇಶ ಸೇವೆ, ಅಗ್ರಿಕಲ್ಚರ್ ಇದೆಯಲ್ಲ ಕೃಷಿ, ಜಗತ್ತಿಗೆ ಅನ್ನ ಕೊಡೋರು ನಾವು. ನನ್ನಷ್ಟು ಶ್ರೀಮಂತ ಅಲ್ಲಿ ಕೆಲಸ ಮಾಡೋ ಕೂಲಿ ಕಾರ್ಮಿಕರ ಶ್ರೀಮಂತರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಅದರಿಂದ ಶಮೀರ್ ಆ ಜಾತಿಗೆ ಸೇರಿದವರು. ನಾವು ಯಾವ ಜಾತಿ ಜನ ಅಲ್ಲ, ನಾವು ಯಾವ ಧರ್ಮಕ್ಕೂ ಸೇರಿದವರಲ್ಲ. ನಾವು ಕೃಷಿ ಧರ್ಮಕ್ಕೆ ಸೇರಿರೋರು, ದುಡಿಮೆಯ ಧರ್ಮಕ್ಕೆ ಸೇರಿರೋರು. ಅದರಿಂದ ನೀವು ಹೆಮ್ಮೆಯಿಂದ ಇರಿ. ಸ್ವಲ್ಪ ಕಷ್ಟ ಆಗ್ಬೋದು ರೈತರೇ, ನೀವೇ ಸರ್ವಶ್ರೇಷ್ಠ ಜನ, ಅನ್ನದಾತರು. ನಿಮಗೆ ಒಂದು ನಮಸ್ಕಾರ. ಥ್ಯಾಂಕ್ ಯು.
before ending up this video, I just wanted to tell you is, ಯಾರಿಗಾದರೂ ಅಡಿಕೆ ಮತ್ತು ರೋಬಸ್ಟಾ ಕಾಂಬಿನೇಷನ್ ಮಾಡಬೇಕು ಅಂದರೆ you can visit uncle, talk to him, take his guidance, and you can take along. And you can come and learn a lot of things here. So I would love to tell all you people, the message is, age is just a number. You can just see uncle. Uncle said he's 70. If you keep on working on the field, the love, the passion, the trust, the honesty will drag you to work. So that's the thing what we have to follow from uncle. Uncle is an inspiration for me. I've been working with him for 4 years. Our swata bund nitkodara, that is the great thing. Very few planters today at this age is also they come and stand. Like I see Mohan uncle from Badupet, I see Vishwanath uncle, I see Dr. Anand Perera sir. So very few people who wants to work at this age. That's the one which is keeping me also to go to their estate and work. Thank you one and all. Keep liking my videos. Uncle want to show something. Yes. So you can see the crop here also. You can see the crop here also. You can see even here. Beautiful. See the knots, how close it is. So a lot of things to learn. So what we have to be open enough. We can't, we should be open enough for the change. Change is the only thing which is permanent in this world. So keep liking my videos, keep press the bell button and keep sharing it. Love you one and all.